ಶೋರ್ ನೋಡ್ತೀನಿ 100%. ಇವಾಗ ಅಪ್ಪನ ಬಗ್ಗೆ ಬಂತು. ನಿಮ್ಮಪ್ಪ ಯಾವಾಗಾದ್ರೂ ಈ ಆ್ಯಕ್ಟಿಂಗ್ ಬೇಡ ಆ ಥರದ್ದಾಗಿತ್ತಾ? ಟಗ್ ಆಫ್ ಅವರ್ ಏನಾದರೂ? ನನ್ನ ರಿಯಲ್ ಅಪ್ಪ ಆ ಥರ ಯಾವತ್ತೂ ಹೇಳಿಲ್ಲ. ನಾನು ಓದಿದ್ದೇ ಬೇರೆ. ಅದನ್ನು ಬಿಟ್ಬಿಟ್ಟು ಈ ಆ್ಯಕ್ಟಿಂಗ್ ಅಂತ ಮಾಡಿದಾಗ ಫಸ್ಟಿಗೆ ಡೆಫಿನೆಟ್ಲಿ ಯಾರ ಸಪೋರ್ಟು ಇರಲ್ಲ. ಅಂದರೆ ಅಪ್ಪ ಅಮ್ಮ ದೇ ಡೆಫಿನೆಟ್ಲಿ ಬಿಲೀವ್ಡ್ ಇನ್ ಮೀ. ಬಟ್ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಏನು ಅಂತ ಅವ್ರಿಗೆ ನಂಬಿಕೆ ಇರಲಿಲ್ಲ. ಬಿಕಾಸ್ ಏನೋ ಒಂದು ಬಂದು ನಾರ್ಮಲ್ ಆಗಿ ಇಲ್ಲಿ ಸಸ್ಟೈನ್ ಆಗಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್ ಅಲ್ಲ, ಒಂದು ಇಂಡಸ್ಟ್ರಿಯಲ್ಲಿ ಬರಬೇಕಂದ್ರೆ. ಆ ಥರದ ಸಪೋರ್ಟ್ ಅಂತ ಇರಲಿಲ್ಲ. ಬಟ್ ನಾನೇ ನನ್ನ ಸ್ವಂತ ಪ್ರಯತ್ನದಿಂದ ನಾನೇ ಮುಂದೆ ಬಂದಿದ್ದು. ಆ್ಯಂಡ್ ಡೆಫಿನೆಟ್ಲಿ ಒಂದು ಬಂದ ಮೇಲೆ, ಅಂದರೆ ನಂದು ಅಲ್ಲಿ ಪ್ರೋಮೋ ಎಲ್ಲ ಬಂದ ಮೇಲೆ ಬೇರೆ ಇದ್ರದ್ದು, ಆವಾಗ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಮೇಲೆ ಎಂಕರೇಜ್ಮೆಂಟ್ ಸ್ಟಾರ್ಟ್ ಆಗ್ತಾ ಬಂತು. ಬಿಗಿನಿಂಗಲ್ಲಿ ಅವ್ರಿಗೂ ಗೊತ್ತಿರಲ್ಲ ಏನು ಮಾಡ್ಬೋದು ಇವನು, ಏನೋ ಹೋಗಿದ್ದಾನೆ ಅಲ್ಲಿ ಹೆಂಗೋ, ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹಿಯರ್. ಸೊ ಅವ್ರ ಮಧ್ಯೆ ಬದುಕೋದು ಕಷ್ಟ ಇದೆ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ತುಂಬ ಕಷ್ಟ ಇದೆ. ಹೊಸ ಹೊಸ ಫೇಸ್ ಬರ್ತಾ ಇದೆ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಕಣ್ಮರೆ ಆಗ್ತಾ ಇದ್ದಾರೆ. ಅದರಲ್ಲಿ ಸಸ್ಟೈನ್ ಆಗುವಂಥದ್ದು ಇಟ್ಸ್ ಬಿಗ್ ಥಿಂಗ್. ಸೊ ಅಪ್ಪ ಅಮ್ಮನ ಸಪೋರ್ಟು ಇದೆ, ಫ್ರೆಂಡ್ ಸಪೋರ್ಟ್ ಇದೆ, ಎಲ್ಲರ ಸಪೋರ್ಟ್ ಇದೆ ಇವಾಗ. ನೈಸ್. ಖಂಡಿತ ನಮ್ಮ ಸಪೋರ್ಟು ಇರುತ್ತೆ. ಓಕೆ. ಈಗ ಭಾನು ಸರ್ ಜೊತೆ ವರ್ಕ್ ಮಾಡಿದ್ದ ಎಕ್ಸ್ಪೀರಿಯನ್ಸ್, ಅವರು ರಂಗಭೂಮಿ ಕಲಾವಿದರು, ಜೊತೆಗೆ ನಿಮ್ಮ ಹೀರೋಯಿನ್ನು, ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಹೌದು, ನಿಮ್ಮದು ಈಗ 3 ಫೇಸ್ ಅಷ್ಟೇ ನಮ್ಗೆ ಕಾಣಿಸಿರೋದು. ಒಂದು ನೀವು, ಹೀರೋಯಿನು ಭಾನು ಸರು, ಜೊತೆಗೆ ಆ ಕಡೆ ಹೀರೋಯಿನ್ ಮನೆ ಕಡೆ ಬಂದರೆ ಅವರು ಎಲ್ಲನೂ ರಂಗಭೂಮಿ ಕಲಾವಿದ್ರೆ. ಸೊ ಹೇಗಿತ್ತು ಆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್? ನನಗೆ ಫಸ್ಟ್ ಡೇ ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೆ. ಅಂದರೆ ನಮ್ಮಪ್ಪ ನೋಡೋವಾಗನೇ ನನಗೆ ರಿಯಲ್ ಆಗಿನೇ ಭಯ ಆಗಿತ್ತು. ಬಿಕಾಸ್ ಡೈಲಾಗ್ ತಗೊಳಕ್ಕೆ ಹಿಂಗೆ ಬಂದು ನಿಂತರು, ಹಿಂಗೇ ನೋಡ್ತಾ ಇದ್ದಾರೆ ನನ್ನ. ಆ ಕಡೆ ಈ ಕಡೆ ಎಲ್ಲೂ ನೋಡ್ತಿಲ್ಲ, ನನ್ನನ್ನೇ ನೋಡ್ತಾ ಇದ್ದಾರೆ. ನಾನು ಡೈಲಾಗ್ಸ್ ತಗೋಬೇಕಲ್ಲ, ಅಂದರೆ ಐ ವಿಸ್ ಸ್ವಲ್ಪ ಭಯ ಆಯಿತು ನನಗೆ ಬಿಗಿನಿಂಗಲ್ಲಿ. ಬಟ್ ಆಮೇಲೆ ನೋಡಿದ್ರೆ ಅವ್ರು ಆಫ್ ಸ್ಕ್ರೀನ್ ಎಷ್ಟು ಸ್ವೀಟ್ ಇದ್ದಾರೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಫಸ್ಟ್ ಡೇ ನಾವು ಅಷ್ಟು ಕಾನ್ವರ್ಸೇಷನ್ ಇರಲ್ಲ ಅಲ್ಲ, ಅದು ಬೇರೆ ಕಡೆ ಶೂಟ್ ಆಗಿದ್ದು, ಅದೊಂದು ಸ್ವಲ್ಪ ಇದಾಯಿತು. ಆಮೇಲೆ ಮನೆಗೆ ಬಂದಾಗೂ ಅಷ್ಟೇ, ಲೈಕ್ ಎಲ್ಲರೂ ಕನ್ನಡದಲ್ಲಿ ಮುಂಚೆ ಮಾಡಿರೋರೆ. ಆ್ಯಂಡ್ ಹೇಗಿರುತ್ತೆ ರೆಸ್ಪಾನ್ಸು, ಆ್ಯಂಡ್ ನನಗೆ ಯಾವ ಥರ ಕೋಆಪ್ರೇಟ್ ಮಾಡ್ತಾರೆ ಅಂತ ಒಂದು ಇದಿತ್ತು ನನಗೆ. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಅಂದರೆ ಫಸ್ಟ್ 2-3 ಡೇಸಲ್ಲಿನೇ ಒಂಥರ ತುಂಬ ಖುಷಿಯಾಗಿ ಎಲ್ಲ ನಮ್ಮವರು ಅನ್ನೋ ಥರ ನಮಗೆ ಫೀಲ್ ಮಾಡಿಸಿದ್ರು. ಅಂದರೆ ನಮ್ಗೆ ನೈಟ್ ಶೂಟ್ ಇತ್ತು ಒಂದು 3 ಡೇಸು. ಸೊ ನಾವು ಒಂದು ಫ್ಯೂ ಡೇಸಲ್ಲಿನೇ ಕನೆಕ್ಟ್ ಆಗಿಬಿಟ್ವಿ. ನಂಗೆ ತುಂಬ ಖುಷಿ ಆಯಿತು. ಇವಾಗ ನಾವು ಬೇರೆ ಭಾಷೆಯಲ್ಲಿ ಮಾಡಿದ್ರು ಅಲ್ಲಿ ಯಾರಾದರೂ ಒಬ್ರು ಕನ್ನಡದವ್ರು ಬಂದರೆ, ಕನ್ನಡದವ್ರು ಬಂದರು ಅಂತ ಫುಲ್ ಖುಷಿ ಆಗಿಬಿಡ್ತೀವಿ. ಸೊ ಇಲ್ಲಿ ಎಲ್ಲರೂ ಕನ್ನಡದವರು. ಆ್ಯಂಡ್ ತುಂಬ ಇಷ್ಟ ಆಗ್ತಿದೆ ನನಗೆ. ಐ ಆಮ್ ಲೈಕಿಂಗ್ ಇಟ್. ತುಂಬ ಖುಷಿಯಿಂದ ಮಾಡ್ತಾ ಇದ್ದೀನಿ. ಓಕೆ. ದೆನ್ ಇವಾಗ ಮಲ್ಲಮ್ಮ ಟಾಕ್ಸ್ಗೆ ಬರೋದಾದರೆ, ಸೊ ನೀವು ಅದ್ರ ಬಗ್ಗೆ ಮಾತಾಡಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂದರೆ, ಆ ಒಂದು ನಿಮ್ಮದು ಕ್ಯೂಟ್ ಮೂಮೆಂಟ್ಸ್ ಇದೆಯಲ್ಲ ಮಲ್ಲಮ್ಮ ಜೊತೆಗಿಂದು, ಅದನ್ನ ಆ್ಯಕ್ಚುಲಿ ಪರ್ಸ್ನಲಿ ನನಗೂ ಕೂಡ ತುಂಬ ಇಷ್ಟ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಮಲ್ಲಮ್ಮ ಟಾಕ್ಸ್ ಬಗ್ಗೆ ಏನು ಹೇಳೋದು, ಜನಗಳು ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಕೆಲವೊಂದು ಕಮೆಂಟ್ ನೋಡಿದೆ, ಇನ್ನು ಮಲ್ಲಮ್ಮ ಟಾಕ್ಸ್ ಮಾಡಲ್ವಾ ಅಂತ. ಯಾಕೆ ಮಾಡಲ್ಲ, ಮಾಡೇ ಮಾಡ್ತೀವಿ ಡೆಫಿನೆಟ್ಲಿ. ಅವ್ರನ್ನ ಅಲ್ಲಿಗೆ ಬಿಡೋ ಮಾತೇ ಇಲ್ಲ. ಯಾಕೆಂದರೆ ಅದು ಹೈದ್ರಾಬಾದಿಂದ ಬಂದು ಮಾಡಬೇಕಿತ್ತು. ನಾನು ಎಲ್ಲೇ ಇದ್ರೂ ಏನೇ ಇದ್ರೂ ಮಲ್ಲಮ್ಮ ವಿಡಿಯೋ ಮಾಡದೆ ನನ್ನ ಡೇ ಕಂಪ್ಲೀಟ್ ಆಗಲ್ಲ. ಮಲ್ಲಮ್ಮ ಅಲ್ಲಿ ವರ್ಕ್ ಪ್ಲೇಸಲ್ಲಿ ಇದ್ದಾರೆ ಅಂತಂದರೆ ನಾನು ಮಾಡೇ ಮಾಡ್ತೀನಿ. ಅಂದರೆ ಹೆಂಗಾದರೂ ಹೋಗಿ ಒಂದು ವಿಡಿಯೋ ಆದರೂ ಮಾಡ್ಕೊಂಬರ್ತೀನಿ. ಬಿಕಾಸ್ ಅದು ನನ್ನ ಮೆಂಟಲ್ ಹೆಲ್ತ್ಗೆ ಕೂಡ ತುಂಬ ಇದಾಗ್ತಾ ಇದೆ ನನಗೆ. ಯಾಕೆಂದರೆ ಅವ್ರ ಜೊತೆ ನಿಸ್ವಾರ್ಥ ಪ್ರೀತಿ, ಅವ್ರು ಜಡ್ಜ್ ಮಾಡಲ್ಲ. ಸೊ ನಾನು ಅವ್ರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅದೇ ಥರ ಆ ಖುಷಿನ ಜನಕ್ಕೆ ರೀಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅಂದರೆ ಅಷ್ಟು ನನಗೆ, ಅಂದರೆ ಬೇರೆ ಹಳ್ಳಿಯವರು ಹಾಗೆ ಇರ್ತಾರೆ, ನಿಮ್ಮ ಕಡೆ ನೀವು ಉತ್ತರ ಕರ್ನಾಟಕ ಅಂತ ಹೇಳಿದ್ರಲ್ಲ. ಬಟ್ ನನಗೆ ಈ ಥರದ ಒಂದು ವ್ಯಕ್ತಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಇಷ್ಟು ಸ್ಪಾಂಟೇನಿಯಸ್, ಇಷ್ಟು ಟಕ್ ಅಂತ ಉತ್ತರ ಕೊಡುವಂಥ ಒಂದು ಇದು. ಸೊ ಡೆಫಿನೆಟ್ಲಿ ಮಲ್ಲಮ್ಮ ಟಾಕ್ಸ್ ಮುಂದುವರೆಯುತ್ತೆ. ಆ್ಯಂಡ್ ನಾನು ಕೂಡ ಅಲ್ಲೂ ಕೇಳ್ತಾ ಇದ್ರು ಕೆಲವರು, ಕನ್ನಡ ಯಾವಾಗ ಮಾಡ್ತೀರಾ ಅಂತ. ಸೊ ಫೈನಲಿ ಅರ್ಜುನ್ ಪಾಟೀಲ್ ಆಗಿ ಕನ್ನಡಕ್ಕೆ ಬರ್ತಾ ಇದ್ದೀನಿ, ಭಾರ್ಗವಿ LLB ಮುಖಾಂತರ.
8:30ಗೆ ಇದೇ ಮಂಡೆಯಿಂದ ನೀವೆಲ್ಲರೂ ನೋಡಲೇಬೇಕು. ಓಕೆ, ಇನ್ನೊಂದು ಕ್ವೆಶನ್ ಆ್ಯಡ್ ಮಾಡ್ತೀನಿ. ಹೆಂಗಿತ್ರಿ ಮಲ್ಲಮ್ಮ ಮೊನ್ನೆ ಊಟ ಕಳ್ಸಿದ್ರಲ್ರಿ? ಹಾಗಾದ್ರೆ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ ಅನ್ಸುತ್ತಲ್ಲ. ಆ್ಯಕ್ಚುಲಿ ನಾನಿವಾಗ ಸ್ವೀಟ್ ಕೇಳಿದ್ರಲ್ಲ, ಆ ಸ್ವೀಟ್ ಹೆಸರು ನಾನು ಹೇಳ್ಬಿಡ್ತೀನಿ. ಅದು ಹುಗ್ಗಿ ಅಂತ. ಉತ್ತರ ಕರ್ನಾಟಕದಲ್ಲಿ ಮದುವೆಗಳಲ್ಲಿ ಆ ಸ್ವೀಟ್ ಮಾಡ್ತಾರೆ. ಒಂದೊಂದ್ಸಲ ಅವ್ರು ಮಾಡೋ ಫುಡ್ ನಾವು ನಮಗೆ ಗೊತ್ತಿರಲ್ಲ, ಬಿಕಾಸ್ ನಮ್ಮ ಒಂದು ಸಿಟಿನೇ ಬೇರೆ, ಅಲ್ಲಿದ್ದು ಸ್ಟೈಲೇ ಬೇರೆ ಇರುತ್ತೆ. ಏನಪ್ಪ ಇವನಿಗೇನು ಗಂಜಿ ಬಗ್ಗೆ ಗೊತ್ತಿಲ್ವಾ ಅಂತ ಅನ್ಕೋತಾರೆ ಜನ. ಬಟ್ ನಮಗೆ ಅಲ್ಲೊಂಥರ ಇರುತ್ತೆ, ಇಲ್ಲೊಂಥರ ಇರುತ್ತೆ, ಇಲ್ಲಿ ಬೇರೆ ಬೇರೆ ಹೆಸರುಗಳಿರುತ್ತೆ. ನಿಮಗೆ ಗೊತ್ತಿರಲ್ಲ ಅಲ್ಲ. ನಾವಿವಾಗ ಮಂಗಳೂರು ಡಿಶ್ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ. ಬಟ್ ಏನಂದ್ರೆ ಇವಾಗ ನಾನು ಬೆಂಗಳೂರಲ್ಲೇ ಸ್ವಲ್ಪ ಜಾಸ್ತಿ ದಿನ ಇರೋದ್ರಿಂದ ನಾನು ಮಲ್ಲಮ್ಮ ಜೊತೆನೆ ಫುಡ್ ಮಾಡಿಸ್ತಾ ಇರೋದು ರೆಗ್ಯುಲರ್ ಆಗಿ. ಮುಂಚೆ ಎಲ್ಲ ಒಂದೊಂದು ಸಲ ತರ್ತಾ ಇದ್ರು ಅಷ್ಟೇ. ಇವಾಗ ನನಗೆ ಮಧ್ಯಾಹ್ನ ಶೂಟ್ ಇಲ್ಲ ಅಂದರೆ ನಾನು ಮಲ್ಲಮ್ಮ ಅವ್ರದ್ದೇ ಊಟ ಮಾಡ್ತಾ ಇರೋದು. ಅಂದರೆ ನಮ್ಮೆಲ್ಲರಿಗೂ ಮಲ್ಲಮ್ಮನೇ ಊಟ ತರೋದು. ಇವಾಗ ನೈಟು ನಾನು ಅವ್ರ ಜೊತೆನೇ ಹೇಳ್ತೀನಿ ನಾನು, ಬಿಕಾಸ್ ಕೈಯಲ್ಲಿ ತಟ್ಟಿ ಬಡ್ದು ಯಾವುದೇ ಆಯಿಲ್ ಇಲ್ಲದೆ ಅಷ್ಟು ಏನೋ ತಿನ್ನಾಗಿ ಹೆಲ್ದಿಯಾಗಿ ಫುಡ್ ಎಲ್ಲಿ ಸಿಗೋಕ್ಕೆ ಸಾಧ್ಯ. ಬಿಕಾಸ್ ನಾವು ಹೊರಗಿರೋರಿಗೆ ಮನೆ ಫುಡ್ ಅನ್ನೋದೇ ಒಂಥರ ಇದು, ಯಾವಾಗ ಮನೆ ಹೋಗಿ ತಿಂತೀವೋ ಅಂತ. ಇಲ್ಲಿವಾಗ ಮಲ್ಲಮ್ಮ ಮುಖಾಂತರ ನಮಗೆ ಮನೆ ಫುಡ್ ಸಿಗ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಒಂದ್ಸರಿ ನಾನು ಮಲ್ಲಮ್ಮ ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ನಾನು ಇಂಟರ್ವ್ಯೂ ಮಾಡ್ಬೇಕಂತ ಕಾಯ್ತಾ ಇದ್ದೀನಿ. ಮಾಡೋಣ, ಬನ್ನಿ ಒಂದ್ಸಲ. ಶೋರ್ ಬರ್ತೀನಿ. ಇನ್ನೊಂದು ಕ್ವೆಶನ್ ಕೇಳಬೇಕಿತ್ತು. ನಿಮ್ಮದು ಹೇರ್ ಸ್ಟೈಲ್ ಎಲ್ಲ ಲುಕ್ ಚೇಂಜ್ ಆಗಿದೆ, ಅದು ಅಬ್ಸರ್ವ್ ಮಾಡಿದೆ ನಾನು. ಇದಕ್ಕೋಸ್ಕರನೇ ಚೇಂಜ್ ಮಾಡ್ಕೊಂಡಿರೋದಾ? ಆ್ಯಕ್ಚುಲಿ ಇದಕ್ಕೋಸ್ಕರನೇ, ಯಾಕಂದರೆ ತುಂಬ ಯಂಗ್ ಕಾಣಬೇಕಂತೆ ನಾನು. ಏಜ್ ಆದಾಗ ಹೆಂಗೆ ಕಾಣೋದು ಅಂದರೆ 25 ತುಂಬ ತುಂಬ ಯಂಗ್ ಲುಕ್ ಅಂತ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ದೀನಿ. ಮ್ಯಾಮ್ ಹೇಳಿರೋದಿತ್ತು, ಅಂದರೆ ಸ್ವಲ್ಪ ವೆಯ್ಟ್ ಲಾಸು ಆಗಿದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ ಆಗ್ಬೋದು ಅಂತ ಹೇಳಿದ್ರು. ನಾನು ಟಕ್ಕಂತ 5 kg ಕಮ್ಮಿ ಆದೆ. ಅಂದರೆ ಐ ಆಮ್ ಲೈಕ್ ನನಗೆ ತುಂಬ ಈಸಿ, ನನಗೆ ವೆಯ್ಟ್ ಗೇನು ಬೇಗನೆ ಆಗ್ತೀನಿ, ವೆಯ್ಟ್ ಲಾಸ್ ಕೂಡ ಬೇಗನೆ ಆಗುತ್ತೆ. ಅದೊಂದು. ಆ್ಯಂಡ್ ಸ್ವಲ್ಪ ಬಿಯರ್ಡ್ ಇದು ಮಾಡಿದ್ದೀನಿ. ಪ್ರೊಮೋದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣ್ತಾ ಇದೆ. ಬಟ್ ಆಮೇಲೆ ಹೌದು, ಅದೊಂದು ಸ್ವಲ್ಪ ಆಮೇಲೆ ಸ್ವಲ್ಪ ಇನ್ನೂ ಬೆಟರ್ ಮಾಡ್ಬೋದು ಅಂತ ಸ್ವಲ್ಪ ಇವಾಗ ಗ್ರೋ ಮಾಡಿದ್ದೀನಿ ಬಿಯರ್ ಆ್ಯಂಡ್ ಹೇರ್ಡು. ಸೊ ಹಾಗೆ ಎಕ್ಸ್ಟ್ರಾ ಅಂತ ಏನೂ ಇಲ್ಲ ಲುಕ್ ಬಗ್ಗೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಮತ್ತಷ್ಟು ಮಾತಾಡೋಣ. ಸೀರಿಯಲ್ ಲಾಂಚ್ ಆಗಲಿ, ಸಿಕ್ಕಾಪಟ್ಟೆ ಜನಪ್ರೀತಿ ಕೊಡಲಿ ನಿಮಗೆ ಅಂತ ನಾನು ಆಶಿಸ್ತೀನಿ. ಸೂಪರ್ ಹಿಟ್ ಸೀರಿಯಲ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಭಾರ್ಗವಿ LLB ಇದೇ ಮಾರ್ಚ್ 3ನೇ ತಾರೀಕು ನಿಮ್ಮ ಮನೆಗೆ ಬರ್ತಾ ಇದೆ. ಸೊ ಆ ಮೂಲಕ ಮನೋಜ್ ಅವರು ಹೀರೋ ಆಗಿ, ಅಂದರೆ ಕನ್ನಡದಲ್ಲಿ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ನೋಡಿ ಅಂತ ಹೇಳ್ತಾ, ಈ ಟಾಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.